ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನನ್ನ ಟೆರೆಸ್ ಮೇಲ್ಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಗುಲಾಬಿ ಬಿಟ್ಟಿದೆ. ಇದು ಪಿಂಕ್ ಕಲರು ಬಟನ್ ರೋಸು, ಚಿಕ್ಕದಾಗಿ ಬಿಟ್ಟಿರುವಂಥ ಪಿಂಕ್ ಕಲರ್ ಬಟನ್ ರೋಸು ತುಂಬ ಚೆನ್ನಾಗಿದೆ. ನೋಡಿ, ಹತ್ತಿರದಿಂದ ಇಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾನೇನು ಜಾಸ್ತಿ ದೊಡ್ಡ ಪಾಟಲ್ಲಿ ಹಾಕಿಲ್ಲ, ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ. ಇಲ್ಲೂ ಒಂದು ಹೂ ಬಿಟ್ಟಿದೆ ನೋಡಿ. ಇದೆಲ್ಲ ಒಂದೇ ಗಿಡ, ಇಲ್ಲೊಂದು ಬೇರೆ ಗಿಡ. ಇದು ನಾನೇನು ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ದೀನಿ. ಈ ಚಿಕ್ಕ ಪಾಟಲ್ಲೇ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಮತ್ತು ಇಲ್ಲಿ ನಾನು ಅಂದರೆ ಇನ್ನೊಂದು ಇಲ್ಲಿ ಪಿಂಕ್ ಕಲರ್. ಇಲ್ಲಿ ನಾನು ಮೊನ್ನೆ ನರ್ಸರಿಗೆ ಹೋಗ್ಬಿಟ್ಟು ಈ ಪಿಂಕ್ ಕಲರು, ರೆಡ್ ಕಲರು, ಸ್ವಲ್ಪ ವೈಟ್ ಕಲರ್ ಮಿಕ್ಸ್ ಇರೋವಂಥ ತೊಗೊಂಬಂದಿದ್ದೆ. ಇದು ಎರಡನೇ ಸತಿ ಪಿಂಕ್ ಕಲರು ಹೂ ಬಿಡ್ತಾ ಇದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಎಲೆ ಎಲ್ಲ ಇದ್ದು ಅವೆಲ್ಲ ಹುಳ ಹಿಡಿದ್ಬಿಟ್ಟಿತ್ತು ಸ್ನೇಹಿತರೆ. ಹಾಗಾಗಿ ನಾನು ಎಲೆನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬರೀ ಮೊಗ್ಗಷ್ಟೇ ಇದ್ದಿದ್ದು. ಈಗ ಮೊನ್ನೆ ತಾನೇ ಹೂ ಬಿಟ್ಟಿದೆ. ಈ ಪಕ್ಕದಲ್ಲಿ ಒಂದು ಮೊಗ್ಗಿದೆ. ಮತ್ತು ನಾನು ರೆಡ್ ಕಲರ್ ಗುಲಾಬಿ ಗಿಡ ನೋಡಿ ಸ್ನೇಹಿತರೆ. ಇದು ರೆಡ್ ಕಲರ್ ಗುಲಾಬಿ ಗಿಡ. ಇದೂ ಅಷ್ಟೇ ನಾನು ಮೊನ್ನೆ ನರ್ಸರಿಯಿಂದ ತೊಗೊಂಬಂದೆ. ಇದು ಎರಡನೇ ಸತಿ ಬಿಡ್ತಾ ಇರೋದು. ನೋಡಿ ತುಂಬ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ಸ್ವಲ್ಪ ವೈಟು, ಆಮೇಲೆ ಮಧ್ಯೆ ಸ್ವಲ್ಪ ಪಿಂಕ್. ಚೆಡಿಗೆಲ್ಲ ವೈಟ್ ಇರುತ್ತೆ, ಮಧ್ಯೆ ಪಿಂಕ್ ಇರುತ್ತೆ. ನೋಡಿ, ಇಲ್ಲೊಂದು ಬಿಟ್ಟಿದೆ, ಬಿಟ್ಟಿದೆ. ಆಮೇಲೆ ಇಲ್ಲೂ ಒಂದು ಚಿಕ್ಕದೊಂದು ಮೊಗ್ಗಿದೆ, ಅದನ್ನು ಅರಳಿಲ್ಲ. ಇಷ್ಟು ಚೆನ್ನಾಗಿ ನಾನು ನರ್ಸರಿಯಿಂದ ತಂದಮೇಲೆ ಇದು ಎರಡನೇ ಟ್ರಿಪ್ಪು ಹೂ ಬಿಡ್ತಾ ಇರೋದು. ತುಂಬ ಚೆನ್ನಾಗಿ ಎಲ್ಲ ಚಿಗುರ್ಕೊಂಡು ಹೂ ಬಿಡ್ತಾ ಇದೆ ಸ್ನೇಹಿತರೆ. ನೋಡಿ, ನನ್ನ ಗಿಡಗಳಿಗೆ ನೀವು ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.